ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಾರ್ಮಲಿ ಒಂದು ರಾತ್ರಿನೇ ನಾನು ಎಪಿಸೋಡ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ನಿನ್ನೆ ನಡೆದಂಥ ಒಂದು ಆ ಎಪಿಸೋಡಲ್ಲಿ ಕೊನೆಯ ಒಂದು 10 ನಿಮಿಷಗಳ ಏನು ಘಟನೆ ನಡೀತು, ಅದಾದಮೇಲೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಆ್ಯಂಡ್ ಆ ಫ್ರಸ್ಟ್ರೇಷನಲ್ಲಿ ಒಂದು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೆ. ಆ್ಯಂಡ್ ಅದರಲ್ಲಿ ಕೆಲವೊಂದು ಪದ ಬಳಕೆ ಸ್ವಲ್ಪ ಸ್ವಲ್ಪ ನಿಮಗೆ ಓವರ್ ಅಂತ ಅನಿಸ್ಬೋದು. ಬಟ್ ಅದು ನನಗೆ ರಿಯಲ್ ಆಗಿ ನನ್ನ ಒಂದು ಮನಸ್ಸಿಂದ ಬಂದಂಥದ್ದು. ಬಿಕಾಸ್ ಅದು ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ ಅಲ್ಲಿ ಮಂಜು ಅವ್ರು ಆ ರೀತಿ ಆಡುವಂಥದ್ದು ಖಂಡಿತವಾಗ್ಲು. ಯಾಕಂತಂದರೆ ಸ್ಟಾರ್ಟಿಂಗ್ ಒಂದು 2 ದಿನ ಅವ್ನು ಏನು ಮಾಡ್ದ ತಪ್ಪು ಅಂತ ಕೆಲವು ಟೈಮಲ್ಲಿ ಅನಿಸಿದ್ರು ಕೂಡ, ಬಟ್ ಗಿಲ್ಲಿಗೆ ಅದಾದಮೇಲೆ ಬಿಗ್ ಬಾಸ್ ಅವ್ರದ್ದಾಗಿರ್ಬೋದು, ಇಲ್ಲಿರುವಂಥ ಗೆಸ್ಟ್ಗಳದ್ದಾಗಿರ್ಬೋದು, ಸಿಕ್ಕಾಪಟ್ಟೆ ಒಂದು ಟಾಂಟ್ ಕೊಡುವಂಥದ್ದು. ಆ್ಯಂಡ್ ಬಿಗ್ ಬಾಸ್ ಅವ್ರು ಬಾಯಿ ಮುಚ್ಚಿಸ್ತಾರೆ, ಇವರು ಇಲ್ಲೇ ಇರೋವಂಥ ಕಾಮಿಡಿ ಮಾಡ್ತಾರೆ. ಬಟ್ ಅವನ್ನೆಲ್ಲ ತಡ್ಕೊಂಡು ಬಂದಿದ್ದಾನೆ. ಒಂದು ಯಾವುದೋ ಒಂದು ಚಿಕ್ಕ ಒಂದು ಲೈನ್ಗೆ ಅದನ್ನೇ ಇಟ್ಕೊಂಡು ಆ ರೀತಿಯಲ್ಲಿ ದೊಡ್ಡದು ಮಾಡೋವಂಥದ್ದು ಅವಶ್ಯಕತೆ ಇರಲಿಲ್ಲ ಯಾರಿಗೆ, ಮಂಜು ಅವ್ರಿಗೆ. ಆ್ಯಂಡ್ ನಿಜವಾಗ್ಲೂ ನನಗೆ ಕಚಡವಾಗಂತ ಅನ್ನಿಸ್ತು. ಅದಕ್ಕೋಸ್ಕರನೇ ಆ ವಿಡಿಯೋ ಮಾಡಿದ್ದು. ನೆನೆಸ್ಕೊಂಡ್ರೆ ಇವಾಗಲೂ ಕೂಡ ನನಗೆ ಕೋಪ ಬರ್ತಾ ಇದೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಆ್ಯಂಡ್ ಅದ್ರ ಬಗ್ಗೆ ಆಲ್ರೆಡಿ ಮಾತಾಡ್ತೀನಿ. ಬಟ್ ಸಮಾಧಾನವಾಗಿ ಏನು ಅನ್ನೋದನ್ನು ಕೂಡ ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ಒಂದು ರಿವ್ಯೂ ನೋಡ್ಕೊಂಡು ಬರೋಣ. ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗಿರುವಂಥದ್ದು, ಅಲ್ಲಿ ಧನು ಅವರು ಕ್ಯಾಪ್ಟನ್ ಆಗಿ ಆಗಿರ್ತಾರೆ. ಆ್ಯಂಡ್ ಅದೇ ನಮ್ಮ ಗಿಲ್ಲಿ ಅವರು. ಸೊ ಕ್ಯಾಪ್ಟನ್ ಯಾರಾದರೂ ಕೂಡ ಅಷ್ಟೇ ಅವ್ರ ಬ್ಯಾಗ್ನ ತೊಗೊಂಡು ಬಂದು ಹಾಕುವಂಥದ್ದೇನೆ ಅಲ್ಲಿ ಗಿಲ್ಲಿನೇ. ಸೊ ಅದು ಎಂಥ ಒಂದು ದುಶ್ಮನಾದರೂ ಕೂಡ ಅದು ಮಾಡ್ತಾನೆ ಅವನು. ಅದೊಂದು ಖುಷಿ ಆಯಿತು. ಆ್ಯಂಡ್ ಒಳಗಡೆ ಎಂಟ್ರಿ ಕೊಡಿಸ್ದ. ಆ್ಯಂಡ್ ಇದಾದಮೇಲೆ ಅಲ್ಲಿ ಬಾತ್ರೂಮಲ್ಲಿ ರಾಶಿಕಾ ಆ್ಯಂಡ್ ಸೂರಜ್ ಅವರು ಡಿಸ್ಕಷನ್ ಮಾಡ್ತಾಯಿದ್ರು. ಆ್ಯಂಡ್ ಸೂರಜ್ ಅವರು ಬೇಜಾರಾಗಿದ್ದರು ಬಿಕಾಸ್ ಆಫ್ ಅವ್ರ ಟಾಸ್ಕಲ್ಲಿ ಗೆಲ್ಲಕ್ಕಾಗಲಿಲ್ಲ ಅನ್ನೋದಕ್ಕೆ. ಆ್ಯಂಡ್ ಅಲ್ಲಿ ಹೇಳುವಂಥದ್ದು ಏನು ಅಂತಂದರೆ ಅವರು, ಸೊ ಅಂದರೆ ಎಲ್ಲದರಲ್ಲೂ ಕೂಡ ನಾನು ಎಫರ್ಟ್ ಹಾಕ್ತೀನಿ, ಬಟ್ ಯಾವುದಕ್ಕೆ ಹಾಕಬೇಕು ಅದಕ್ಕೆ ಹಾಕ್ತಾಯಿಲ್ಲ ಅನ್ನೋ ರೀತಿಯಲ್ಲಿ ಅವರು ಬೇಜಾರು ಮಾಡ್ಕೊಂಡಿದ್ದೆ. ಅಂದರೆ ಕಿಚನಲ್ಲಿ ಜಾಸ್ತಿ ಎಫರ್ಟ್ ಹಾಕಿದ್ದೀನಿ, ಸೊ ಬೇರೆದರಲ್ಲೂ ಕೂಡ ಹಾಕಬೇಕಾಗಿತ್ತು ಅಂತ ಹೇಳ್ತಾಯಿದ್ರು. ಬಟ್ ಆ ಥರ ಅಲ್ಲ, ಟಾಸ್ಕು ಬಂದಾಗ ಟಾಸ್ಕೇ ಸಪ್ರೇಟ್ ಆಗಿರುತ್ತೆ. ಆ್ಯಂಡ್ ಕಿಚನ್ ಅಂತ ಬಂದಾಗ ಕಿಚನ್ ಇರುತ್ತೆ. ಸೊ ಎಲ್ಲದರಲ್ಲೂ ಕೂಡ 100% ಎಫರ್ಟ್ ಹಾಕಲೇಬೇಕಾಗುತ್ತೆ. ಆ್ಯಂಡ್ ಎಲ್ಲ ಹೇಳಂಗೆ ಸೊ ಟಾಸ್ಕ್ ಒಂದೇ ಇದು ಮುಖ್ಯ ಅಲ್ಲ, ಕ್ಯಾಪ್ಟನ್ ಆಗೋದೊಂದು ಮುಖ್ಯ ಅಲ್ಲ. ಸೊ ಕಪ್ ಗೆಲ್ಲುವಂಥದ್ದು ಆ್ಯಂಡ್ ಫಿನಾಲೆ ವಾರಕ್ಕೆ ಹೋಗುವಂಥದ್ದು ಮುಖ್ಯ ಆಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ನನಗನ್ಸುತ್ತೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ಬಿಗ್ ಬಾಸ್ ಅವ್ರು ಅನೌನ್ಸ್ ಮಾಡ್ತಾರೆ. ಅಂದರೆ ಈ ಏನು ಪ್ಯಾಲೇಸ್ ಟಾಸ್ಕ್ ಇದೆ, ಸೊ ಇದು ಕಂಪ್ಲೀಟ್ ಆಗಿದೆ ಅಂತ ಸೊ ಅನೌನ್ಸ್ ಮಾಡೋವಂಥದ್ದು. ಆ್ಯಂಡ್ ಸೊ ಇದ್ರ ಮಧ್ಯೆ ಅಲ್ಲಿ ಫುಲ್ ಎಲ್ಲರೂ ಕೂಡ ಖುಷಿ ಆಗ್ತಾರೆ. ಆ್ಯಂಡ್ ಸದಸ್ಯರೆಲ್ಲರೂ ಕೂಡ ಇನ್ನು ಮುಂದೆ ಸೊ ಅಲ್ಲಿ ಏನು ಅತಿಥಿಗಳಿದ್ದಾರೆ, ಸೊ ಅವ್ರನ್ನ ಸಹಜ ರೀತಿಯಲ್ಲಿ ಸೊ ಅಂದರೆ ಮಾತಾಡ್ಬೋದು ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು. ಬಟ್ ಅವಾಗೇನು ಗಿಲ್ಲಿ ಎಲ್ಲ ಖುಷಿಯಾಗಿ ಓಡ್ಕೊಂಡು ಬರ್ತಿರ್ತಾನೆ. ಬಟ್ ಆದರೆ ಸೊ ನಿಮ್ಮ ಮನೆಗೆ ಆಗಮಿಸಿರುವ ಅತಿಥಿಗಳನ್ನು ಯಾವ ರೀತಿಯಲ್ಲಿ ಸತ್ಕಾರ ಮಾಡ್ತೀರಾ ಅನ್ನೋದು ಸೊ ನಿಮಗೆ ಬಿಟ್ಟಿರುವಂಥದ್ದು, ನಿಮ್ಮ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಒಂದು ರೀತಿಯಲ್ಲಿ ಇನ್ನೂ ಕೂಡ ಅವ್ರನ್ನ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲೇ ಹೇಳಿದ್ರೆ ಹೊರತು ನೀವು ಬೇಕಾಬಿಟ್ಟು ಮಾತಾಡುವಂಥದ್ದೆಲ್ಲ ಮಾಡಬೇಡಿ ಅಂತ ಹೇಳಿದ್ರು. ಅದರಲ್ಲೂ ಮುಖ್ಯವಾಗಿ ಸೊ ಗಿಲ್ಲಿನ ಸ್ಪೆಸಿಫೈ ಮಾಡಿ ಹೇಳಿದ್ರು, ಗಿಲ್ಲಿ ಮರಿಬೇಡಿ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಅಂದರೆ ಇನ್ನೂ ಗಿಲ್ಲಿ ಬಾಯಿಗೆ ಬೀಗ ಹಾಕಿದ್ದಾರೆ, ಆ ಬೀಗ ಇನ್ನೂ ತೆಗೆದಿಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಓಕೆ, ಬಿಗ್ ಬಾಸ್ ಅವ್ರು ಹೇಳಿದ್ದು ನನಗೇನು ಸರ್ಪ್ರೈಸ್ ಅಂತ ಅನಿಸ್ಲಿಲ್ಲ. ಬಿಕಾಸ್ 2ನೇ ದಿನ ಅನಿಸುತ್ತೆ, 3ನೇ ದಿನನೋ ಗೊತ್ತಿಲ್ಲ, ಅವಾಗಿಂದ ಅಲ್ಲಿ ಯಾರು ಗಿಲ್ಲಿಗೆ ಬಾಯಿಗೆ ಬೀಗನೇ ಹಾಕಿದ್ದಾರೆ. ಅತಿಥಿಗಳು ಅಂತ ಏನು ಅನ್ಸ್ಕೊಂಡವ್ರು ಬಂದಿದ್ದಾರೆ. ಸೊ ಅವ್ರು ಏನೇ ಕಿತ್ತಾಟ ಏನೇ ಮಾಡಿದ್ರು ಕೂಡ ಅದಕ್ಕೆ ಏನೂ ಕೇಳಿದಂಥ ಬಿಗ್ ಬಾಸ್ ಅವರು. ಸೊ ಬಟ್ ಗಿಲ್ಲಿಗೆ ಮಾತ್ರ ಬಾಯಿಗೆ ಬೀಗ ಹಾಕ್ತಾಯಿದ್ದಾರೆ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಓಕೆ, ಸೊ ಇದಾದಮೇಲೆ ಒಂದು ಅದೊಂದು ಪ್ರಮೋಷನ್ ಒಂದು ಟಾಸ್ಕ್ ಬರುತ್ತೆ. ಸೊ BBK 12 ಆ್ಯಂಡ್ BBK 11 ತಂಡ ಇಬ್ಬರ ಮಧ್ಯೆ ಒಂದು ಟಾಸ್ಕ್ ಆಡಿಸ್ತಾರೆ. ಅದೊಂದು ಪ್ರಮೋಷನ್ ಟಾಸ್ಕು. ಅದರಲ್ಲಿ ಗೆದ್ದಿರೋವಂಥದ್ದು ನಮ್ಮ ಯಾರು BBK 12 ತಂಡದವರು. ಸೊ ಅಶ್ವಿನಿ ಆ್ಯಂಡ್ ಮಾಳು ಆ್ಯಂಡ್ ಅಲ್ಲಿ ರಘು ಆಡಿರ್ತಾರೆ. ಸೊ ಈ ಕಡೆಯಿಂದ 12 ಕಡೆಯಿಂದ ಆ್ಯಂಡ್ ಅವರೇ ಗೆಲ್ಲುವಂಥದ್ದು ಅಂತ ಹೇಳ್ತೀನಿ. ಓಕೆ, ಸೊ ಇದಾದಮೇಲೆ ಅಲ್ಲಿ ಕಾವ್ಯ ಅವರು ಸೊ ಮೈಕ್ನ ಸರಿಯಾಗಿ ಹಾಕ್ಕೊಂಡಿರಲ್ಲ, ಬಿಗ್ ಬಾಸ್ ಅವರು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆ್ಯಂಡ್ ಅದಾದಮೇಲೆ ಅವ್ರನ್ನ ಸಾರಿ ಕೇಳಬೇಕು ಅನ್ನೋದು ಬರುತ್ತಲ್ಲ, ಸೊ ಎಲ್ಲರೂ ಕೂಡ ಸಾರಿ ಕೇಳಬೇಕು ಅಂತಂದಾಗ ಸೊ ಎಲ್ಲರೂ ಕೂಡ ಸಾರಿ ಕೇಳ್ಕೊಂಡು ಬರ್ತಾರೆ. ಗಿಲ್ಲಿ ಏನೋ ಯಾರೂ ಒಪ್ಕೋಬೇಡ್ರಿ ಅಣ್ಣ ಅಂತೇನೋ ಒಂದು ಮಾತು ಹೇಳಿರ್ತಾರಂತೆ. ಅದನ್ನು ಕಾವ್ಯ ಹತ್ರ ಇವರು ಚುಗ್ಲಿ ಹೇಳ್ಬಿಡ್ತಾರೆ. ಸೊ ಅವಾಗ ಕಾವ್ಯಗೆ ಇವರೆಲ್ಲ ಹೇಳಿದಾದ್ಮೇಲೆ ಅಲ್ಲಿ ಕಾವ್ಯ ಏನೋ ಒಂದು ಸುಮ್ಮನೆ ಇರಬೇಕು ತಾನೆ, ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗಿತ್ತು. ಗಿಲ್ಲಿ ಏನಾದರೂ ಹೇಳಿ ಏನೇ ಬಿಡಲಿ, ಓಕೆ ಹೇಳಿದ್ದು ಅಂತ ಅನ್ಕೊಳ್ಳೋಣ. ಅದೆಲ್ಲ ಬಿಟ್ಟು ಗಿಲ್ಲಿಗೆ ಅಣ್ಣಯ್ಯ ಅನ್ನುವಂಥದ್ದು ಇದು ತುಂಬ ಇರಿಟೇಟಿಂಗ್ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ನೀವು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅಥವಾ ಅದನ್ನ ಒಂಥರ ವೆಪನ್ ಥರ ಯೂಸ್ ಮಾಡ್ತಾ ಇದ್ದೀರಾ. ಓಕೆ, ಅದು ಅಣ್ಣ ಅನ್ನುವಂಥದ್ದು ಅದು ತುಂಬ ಇರಿಟೇಟಿಂಗ್ ಅಂತ ಅನಿಸ್ತದೆ. ಅದನ್ನು ಅವ್ರು ಸ್ಟಾಪ್ ಮಾಡಲೇಬೇಕು. ಆ್ಯಂಡ್ ಇದಾದಮೇಲೆ ಅಲ್ಲಿ ಬಿಗ್ ಬಾಸ್ ಏನು ಗೆಸ್ಟ್ಗಳು ಬಂದಿರ್ತಾರೆ, ಸೊ ಅವರ ಒಂದು ಬಿಗ್ ಬಾಸ್ ಜರ್ನಿ ಅದು ಸೀಸನ್ 11ರಿಂದ ಸೊ ಇಲ್ಲಿವರೆಗೂ ಕೂಡ. ಸೊ ಬಿಗ್ ಬಾಸ್ ನಂತರ ಮತ್ತು ಬಿಗ್ ಬಾಸ್ ಮೊದಲು ಯಾವ ರೀತಿಯಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಒಂದು ಅಭಿಪ್ರಾಯಗಳನ್ನ ಮತ್ತು ಅನುಭವಗಳನ್ನು ಹಂಚ್ಕೊಬೇಕಾಗತ್ತೆ. ಅವರವರ ಒಂದು ಕಂಟೆಸ್ಟೆಂಟ್, ಅದು ರಜತ್ ಆದರೂ ಆಗಿರ್ಬೋದು, ಮಂಜಣ್ಣ ಆದರೂ ಆಗಿರ್ಬೋದು, ಸೊ ಚೈತ್ರ, ಮೋಕ್ಷಿತಾ ಆ್ಯಂಡ್ ತ್ರಿವಿಕ್ರಮ್ ಅವ್ರದ್ದೇ ಆದಂಥ ಒಂದು ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ನಾನು ಜಾಸ್ತಿ ಡಿಸ್ಕಷನ್ ಮಾಡಲಿಕ್ಕೆ ಹೋಗಲ್ಲ. ಆ್ಯಂಡ್ ಇದಾದಮೇಲೆ ಬೆಳಿಗ್ಗೆ ಅಲ್ಲಿ ಮಾರ್ನಿಂಗಲ್ಲಿ ಕಾವ್ಯ ಆ್ಯಂಡ್ ಅಲ್ಲಿ ಮಂಜಣ್ಣ ಡಿಸ್ಕಷನ್ ಮಾಡ್ತಿರ್ತಾರೆ. ಅಂದರೆ ಕಾವ್ಯ ಹೇಳುವಂಥದ್ದು ನಾನು ಪರ್ಫಾರ್ಮೆನ್ಸನ್ನು ಕನ್ಸಿಡರ್ ಮಾಡ್ತೀನಿ ಹೊರತು ಫ್ರೆಂಡ್ಶಿಪ್ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ಅಲ್ಲಿ ಗಿಲ್ಲಿನ ಫೋಕಸ್ ಮಾಡ್ತಾಯಿದ್ರು ಕ್ಯಾಮ್ರಾದವರು, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಓಕೆ, ಮೀನ್ಸ್ ಇಬ್ಬರು ಕ್ಲೋಸ್ ಇದ್ದಾರಲ್ವ, ಅದು ಗಿಲ್ಲಿಗೆ ಹೇಳಿರ್ಬೋದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ.
ಓಕೆ ನೋಡೋಣ. ಕಾವ್ಯ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಅಂತೂ ಏನೂ ಕಂಡಿಲ್ಲ ಇಲ್ಲಿವರೆಗೂ ಕೂಡ. ಅದು ಮುಂದೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದು ನೋಡೋಣ. ಓಕೆ. ಸೊ ಇದಾದಮೇಲೆ ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ ಗಿಡ್ಲಿಗೆ ಒಂದು ರೀತಿಯಲ್ಲಿ ಕೂಳೆ ಕೊಡ್ತಾಯಿದ್ರು ಇವ್ರ ಗೆಸ್ಟ್ಗಳು. ಅದರಲ್ಲೂ ಮುಖ್ಯವಾಗಿ ಮಂಜು, ತ್ರಿವಿಕ್ರಮು, ಸೊ ರಜತ್, ಸೊ ಮೂಗು ಹಿಡಿಯೋವಂಥದ್ದು, ಸೊ ಮುಖ ತೆಗೆಯುವಂಥದ್ದು, ಅವನ ಮೇಲೆ ಬೀಳೋವಂಥದ್ದು, ಕಾಲು ಹಿಡಿದು ಎಳೆಯೋವಂಥದ್ದು, ಇದೆಲ್ಲ ಅವನಿಗೆ ಕೂಳೆ ಕೊಡ್ತಾಯಿದ್ರು. ಸೊ ಇವ್ರು ಮಾಡಿದ್ರೆ ಕಾಮಿಡಿ ಅಂತ ಅನಿಸುತ್ತೆ, ಬೇರೆಯವ್ರು ಮಾಡಿದ್ರೆ ಅದೇನೋ ಕಾಮಿಡಿ ಅಲ್ಲ ಅಂತ ಅನಿಸುತ್ತೆ. ಅವ್ರು ಸೀರಿಯಸ್ಸಾಗಿ ತೊಗೊತಾರೆ. ಅಲ್ಲಿ ನೋಡಿ ಎಷ್ಟು ಕಾಲು ಹಿಡಿದೆಲ್ಲ ಎಳಿತಾವ್ರೆ. ಇದನ್ನೇನಾದರೂ ಗಿಲ್ಲಿ ಯಾರಿಗಾದ್ರೂ ಮಾಡಿದ್ದಿದ್ರೆ ನೀವು ಸುಮ್ಮನೆ ಬಿಡ್ತಿದ್ರ ಇವರು? ಹಾಂ ಅರ್ಥ ಮಾಡ್ಕೊಳ್ಳಿ. ಓಕೆ. ಅವನು ಗಿಲ್ಲಿನೂ ಬಿಡಲಿಲ್ಲ. ಅವನು ಕೆಲವೊಂದು ಕಾಮಿಡಿಗಳು ಮಾಡ್ದ ಅಲ್ಲಿ. ನಿನಗೆ ಮದುವೆ ಇನ್ನೂ ಒಂದು ತಿಂಗಳೈತೆ, ಇಲ್ಲಿ ಇದ್ಕೊಂಡು ಏನು ಮಾಡ್ತಿದ್ಯಾ, ಹೋಗಿ ಬಟ್ಟೆ ತೊಗೊಂಡು ಪರ್ಚೇಸ್ ಮಾಡೋಗಲ್ಲಿ, ಇಲ್ಲಿ ಏನು ಮಾಡ್ತಿದ್ಯಾ ಅನ್ನೋ ರೀತಿಯಲ್ಲಿ ಅವನು ಕೂಳೆ ಕೊಟ್ಟ. ಆ್ಯಂಡ್ ಕಾಲು ಬೇರೆ ಹಿಡಿದಿದ್ದ ಇವನು. ಸೊ ಕ್ಷಮಿಸಿದ್ದೀನಿ ಬಿಡು, ಯಾಕೆ ಕಾಲು ಹಿಡ್ಕೊಂಡಿದ್ಯಾ ಅಂತ ಮಂಜುಗೆ ಹೇಳ್ದ, ಕೌಂಟ್ರ್ ಕೊಟ್ಟ. ಆ್ಯಂಡ್ ಇದಾದಮೇಲೆ GST ತಂಡ ಅಲ್ಲಿ ಎಂಟ್ರಿ ಕೊಡುತ್ತೆ. ಅಂದರೆ ಸೃಜನ್ ಲೋಕೇಶ್ ಅವರ ಒಂದು ಚಿತ್ರ ಅದು GST ಅನ್ನುವಂಥದ್ದು. ಸೊ ಅದರ ಒಂದು ಪ್ರಮೋಷನ್ಗೋಸ್ಕರ ಅವರು ಕೂಡ ಬಿಗ್ ಬಾಸ್ ಮನೆ ಒಳಗೆ ಬಂದು ಸೊ ಅವರ ಚಿತ್ರನ ಪ್ರಮೋಟ್ ಮಾಡಿ ಅವರು ಹೊರಟೋಗ್ತಾರೆ. ಓಕೆ. ಸೊ ಇದಾದಮೇಲೆ ಅಲ್ಲಿ ಊಬರ್ ಆಟೋದೊಂದು ಅಗೇನ್ ಮತ್ತೊಂದು ಪ್ರಮೋಷನ್ ಬರುತ್ತೆ. ಎಷ್ಟು ಪ್ರಮೋಷನ್ ಟಾಸ್ಕ್ಗಳು ಮಾಡ್ತಾರೆ ಮರಯ್ಯ. ಅಲ್ಲೊಂದು ಪ್ರಮೋಷನ್ ಟಾಸ್ಕ್ ಮಾಡ್ತಾರೆ ಊಬರ್ ಆಟೋದು. ಆ್ಯಂಡ್ ಇದಾದಮೇಲೆ ಅಲ್ಲಿ ಗಿಲ್ಲಿ ಬಟ್ಟೆ ಬಗ್ಗೆ ಅಲ್ಲಿ ಕಿರಿಕ್ ಮಾಡ್ತಾನೆ ನಮ್ಮ ಯಾರು ಮಂಜಾಣ. ಅವನು ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಅವನ ಬಟ್ಟೆ ಅವ್ನು ಏನಾದರೂ ಮಾಡ್ಕೊತಾನೆ. ಬಟ್ ಇಲ್ಲಿ ಎಲ್ಲರೂ ಕೂಡ ಸೇರ್ಕೊತಾರೆ ಅವನಿಗೆ ಒಂಥರ ಅವನ ಬಗ್ಗೆ ಮಾತಾಡಲಿಕ್ಕೆ. ಅಂದರೆ ಅಲ್ಲಿ ಬಂದಾಗನೇ ಗಿಲ್ಲಿ ಬಟ್ಟೆ ಅಂದರೆ ಮಂಜು ಕಿರಿಕ್, ಅಯ್ಯೋ ನನ್ನ ಮಗನೇ ಇವೆಲ್ಲ ಇಟ್ಕೊಂಡು ಯಾಕೋ ಹಾಕೊಳ್ಳೋದು, ನೀನು ಬನೀನು ಹಾಕ್ಕೊಂಡು ಚಡ್ಡಿ ಹಾಕ್ಕೊಂಡು ತಿರುಗಾಡ್ತೀಯಲ್ಲ, ಇವೆಲ್ಲ ಹಾಕೊಳ್ಳೋ ಹಾಗೆ ಹೀಗೆ ಅಂತ ಮಾತಾಡ್ತಾನೆ. ಅಲ್ಲೊಂದು ಪದೇ ಬಳಕೆ ಮಾಡೋದನ್ನ ಗೊತ್ತಲ್ಲ ನಿಮಗೆ, ಅಯ್ಯೋ ನನ್ನ ಮಗನೇ ಅಂತೆ. ಇದೇನಾದರೂ ಮಂಜನಿಗೆ ಇದೇ ಗಿಲ್ಲಿ ಅಯ್ಯೋ ನನ್ನ ಮಗನೇ ಅಂದರೆ ಸುಮ್ಮನೆ ಬಿಡ್ತಿದ್ನ? ಈ ಪದಗಳೆಲ್ಲ ಏನಕ್ಕೆ ಅವನ ಮೇಲೆ ಉಪಯೋಗ ಮಾಡ್ತವ್ರೆ ಅಂತಲೇ ಅರ್ಥ ಆಗ್ತಿಲ್ಲ. ಅಂದರೆ ಅವನು ಏನು ಬಂದರೂ ಕೂಡ ಅನ್ಸ್ಕೊತಾನೆ, ಸೀರಿಯಸ್ಸಾಗಿ ತೊಗೊಳ್ಳಲ್ಲ, ಸ್ಪೋರ್ಟಿವ್ ಆಗಿ ತೊಗೊತಾನೆ. ಅಲ್ಲ ಇವನಿಗೆ ಏನು ಬೇಕಾದರೂ ಹೇಳ್ತಾರೆ. ಆದರೆ ಅವನೇನಾದರೂ ಬೇರೆಯವರಿಗೆ ಒಂದು ಚೂರು ಅಂದರೂ ಕೂಡ ಅದನ್ನು ಬೇರೆ ರೀತಿಯಲ್ಲೇ ಕನ್ವರ್ಟ್ ಮಾಡಿ ಅವನಿಗೆ ಬೈಯೋವಂಥದ್ದು, ಆ ಥರ ಮಾಡೋವಂಥದ್ದು, ಕಿರ್ಚಾಡುವಂಥದ್ದು ಮಾಡ್ತಿದ್ದಾರೆ. ನಿಜವಾಗ್ಲೂ ಬೇಜಾರಾಗುತ್ತೆ ಗುರು. ಅವ್ನು ಯಾವ ರೀತಿ ಬಟ್ಟೆ ಬೇಕಾದರೂ ಹಾಕ್ಕೊಳ್ಳಿ, ಅವ್ನು ಹೆಂಗೆ ಮಾತಾಡಿದ್ರೆ ಗೊತ್ತಾ. ನನಗೆ ತುಂಬ ಬೇಜಾರಾಗಿದೆ ಏನು ಅಂತಂದರೆ ಅಲ್ಲಿ ರಘು ಕೂಡ ಮಾತಾಡ್ತಾಳೆ, ರಕ್ಷಿತಾ ಬಟ್ಟೆ ಬಗ್ಗೆ ಮಾತಾಡ್ತಾರೆ. ಇಂಟೆನ್ಷನ್ ಬೇರೆ ಇರ್ಬೋದು, ಬಟ್ ಆ ಗೆಸ್ಟ್ ಎದುರುಗಡೆಗೆ ಆ ಥರ ಮಾಡ್ಬೋದಾ? ಬಟ್ ಅಲ್ಲಿ ಗಿಲ್ಲಿ ಮಾತಾಡಿದ್ದಕ್ಕೆ ರಘು ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ರು. ಅದೇ ರಘು ಅವರು ಸೊ ಗಿಲ್ಲಿನ ಆ ರೀತಿಯಲ್ಲಿ ಗೆಸ್ಟ್ ಎದುರುಗಡೆಗೆ ಮಾತಾಡ್ಬೋದಾ? ಅಲ್ಲಿ ಹೇಳ್ತಾನೆ ಅವನು ಮಂಜ, ಸೊ 30 ರೂಪಾಯಿ ಚಡ್ಡಿ ಹಾಕ್ಕೊಂಡು ನಾನು ಬಡವ ಅಂತಾನೆ ಅಂತ ಹೇಳ್ತಾನೆ. ಅವನು ಎಲ್ಲಾದರೂ ಹೇಳಿದಾನೆ 30 ರೂಪಾಯಿ ಚಡ್ಡಿ ಹಾಕ್ಕೊಂಡು ನಾನು ಬಡವ ಇದ್ದೀನಿ, ನಂಗೆ ಓಟ್ ಮಾಡಿ ಅಂತ. ಅವನಿಗೆ ಇಷ್ಟ ಇಲ್ಲೇ ಇರ್ಬೋದು ಆ ಥರದ್ದು ಹಾಕೊಳ್ಳೋವಂಥದ್ದು. ಆ್ಯಂಡ್ ಅಲ್ಲಿ ಅಗೇನ್ ಇವ್ರು ರಘು ಕೂಡ ಹೇಳ್ತಾರೆ ಬಡವ ಅಂತ ಅನ್ಕೊತಾನೆ, ಧ್ರುವ ಅಂತ ಹೇಳ್ತಾನೆ ಆ ಒಂದು ಮಾತನ್ನು. ಇಷ್ಟೊಂದು ಚೆನ್ನಾಗಿರೋ ಬಟ್ಟೆ ಇಟ್ಕೊಂಡು ಬಡವ ಅಂತ ತೋರಿಸ್ಕೊತಾನೆ ಅನ್ನೋ ರೀತಿಯಲ್ಲಿ, ನಾಟಕ ಮಾಡ್ತಿದ್ದೆ ಅನ್ನೋ ರೀತಿಯಲ್ಲಿ. ಏನಿದೆ ಎಲ್ಲನೂ. ಆ್ಯಂಡ್ ರಘು ಕೂಡ ಅಷ್ಟೇ, ಆ ಬಟ್ಟೆಗಳನ್ನ ಎತ್ತಿ ತೋರಿಸೋವಂಥದ್ದು ಅವಶ್ಯಕತೆ ಇರಲಿಲ್ಲ ಅಲ್ಲಿ ಯಾರಿಗೆ, ಗೆಸ್ಟ್ಗಳಿಗೆ. ಅವನಿಗೆ ಇಷ್ಟ ಇಲ್ಲ. ಲಾಸ್ಟ್ ಒಂದು 2 ವೀಕ್ಸಿಂದ ಜಾಸ್ತಿ ಬಟ್ಟೆ ಕಳಿಸ್ತಿದ್ದಾರೆ ಅಂತ. ಅದು 50,000 ಬಟ್ಟೆ ಇದೆ, ಇವ್ನು ಹಾಕೋ ಅಂದರೆ ಹಾಕೊಳ್ಳಲ್ಲ, ಹಾಗೆ ಹೀಗೆ ರೀ. ಯಾರಿಗೋ ಒಬ್ರಿಗೆ ಬಟ್ಟೆಗಳು ಇದ್ದರೂ ಕೂಡ ಹಾಕೊಳ್ಳಿಕ್ಕೆ ಇಷ್ಟ ಇರಲ್ಲ ರೀ. ಒಂದು 2-3 ಶರ್ಟ್ ಹಾಕೊಂಡು ತಿರ್ಗಾಡ ಸಿಂಪ್ಲಿಫೈ ಇರ್ತಾರೆ. ಹಾಗಂದು ಮಾತ್ರಕ್ಕೆ ಅವ್ನು ಬಡವಂತ ತೋರಿಸ್ಕೊತಿದ್ದಾನ? ಪ್ರತಿ ಟೈಮಲ್ಲೂ ಕೂಡ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ವೀಕೆಂಡಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಅವ್ನ ಪಾಡಿಗೆ ಅವ್ನು ಬಿಟ್ಬಿಡಿ. ಯಾಕೆ ಅವ್ನು ಸಿಂಪ್ಲಿಫೈ ಜೀವನ ಇಷ್ಟಪಡ್ತಿರ್ಬೋದು, ನೀವು ಯಾಕೆ ಅದನ್ನು ಅಷ್ಟೊಂದು ಸೀರಿಯಸ್ಸಾಗಿ ತಗೊತಿದ್ದೀರಾ? ನನಗೆ ರಘು ಅವ್ರು ಮಾತಾಡಿರೋಂಥದ್ದು ತುಂಬ ಬೇಜಾರಾಯಿತು. ಅವ್ರಿಗೆ ಓಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇರ್ಬೋದೇನೋ, ಬಟ್ ಆ ಬಟ್ಟೆಗಳೆಲ್ಲ ಫುಲ್ ಎಸಿತಾರೆ. ಇದೆಲ್ಲ ಬಟ್ಟೆ ತೆಗೆದಿದೆಯಲ್ವ, ಎಲ್ಲ ಮಡ್ಚಿಡಿ. ಇವಾಗ ಚಿಕ್ಕಪೇಟೆಲಿ ಹೋಗ್ಬಿಟ್ಟು ಒಂದು ಅಂಗಡಿ ಸೇಲ್ಸ್ಮ್ಯಾನ್ ಅನ್ನೋ ರೀತಿಯಲ್ಲಿ ತೋರಿಸಿ ಎಲ್ರಿಗೂ ಅನ್ನೋ ರೀತಿಯಲ್ಲಿ ಹೇಳ್ದ. ಅದನ್ನು ಕೋಪಗೊಂಡಂಥ ಯಾರು ರಘು ಅವರು ಕಿತ್ತು ಬಿಸಾಕ್ತಾರೆ. ನನ್ನ ಬಟ್ಟೆ ನನ್ನ ಇಷ್ಟ, ನನ್ನ ಕಂಫರ್ಟೇಬಲ್ ಪ್ರಕಾರ ನಾನು ಹಾಕೊತೀನಿ ಅಂತ ಹೇಳ್ತಿದ್ದಾನೆ ಅಲ್ಲಿ. ಹಾಗೇನು ಹೇಳ್ತಿರುವಂಥದ್ದು ರಘುದು ಸರಿ ಇರ್ಬೋದು, ಬಟ್ ನಿಜವಾಗ್ಲೂ ನನಗೆ ಅವ್ನು ಮಾಡಿರೋಂಥದ್ದು ಕೂಡ ತಪ್ಪು ಅಂತ ಅನ್ನಿಸ್ತು. ಬೇರೆ ಟೈಮಲ್ಲಿ ಹೇಳ್ಬೋದಾಗಿತ್ತು, ಬಟ್ ಗೆಸ್ಟ್ ಎದುರುಗಡೆಗೆ ಸರಿ ಇರಲಿಲ್ಲಪ್ಪ ಅವರು. ಓಕೆ. ಇದಾದಮೇಲೆ ಲಕ್ಸುರಿ ಬರುತ್ತೆ. ಆ್ಯಂಡ್ ಲಕ್ಸುರಿನಲ್ಲಿ ಸೊ ಅವ್ರಿಗೆ ಏನೇನು ಬೇಕೋ ತಗೊತಾರೆ. ಅಗೇನ್ ಇಲ್ಲೊಂದು ಮಿಸ್ಟೇಕ್ ಮಾಡ್ತಾರೆ. ಅದು ಏನಂತಂದರೆ ವೆಜ್ ಇರೋರಿಗೆ ಏನೂ ತೊಗೊಳ್ಳಲ್ಲ. ಇದು ಆಗ್ತಿರೋವಂಥದ್ದು ಇದು ಫಸ್ಟ್ ಟೈಮ್ ಅಲ್ಲ, ನಾನು ನೋಡ್ತಿರೋ ಪ್ರಕಾರನೇ ಸೆಕೆಂಡ್ ಟೈಮ್ ಈ ಥರ ಆಗ್ತಾಯಿದೆ. ಲಾಸ್ಟ್ ಒಂದು ವೀಕಲ್ಲೂ ಕೂಡ ಅಷ್ಟೇ. ಸೊ ಅಲ್ಲೂ ಕೂಡ ಅಲ್ಲಿ ವೆಜ್ ಇರೋರಿಗೆ ಏನೂ ತೊಗೊಳ್ಳಲ್ಲ. ಆ್ಯಂಡ್ ಅಲ್ಲಿ ಕೇಳ್ತಾರೆ, ಯಾರು ನಮ್ಮ ಧ್ರುವ ಅಂತ ಕೇಳ್ತಾನೆ, ಏನೂ ತೊಗೊಳ್ಳಿಲ್ವ ನೀವು ಅಂತಂದಾಗ ಮರ್ತೋಯ್ತು ಅಂತ ಹೇಳ್ತಾರೆ. ಅವಾಗ ಅಗೇನ್ ಇಲ್ಲೂ ಕೂಡ ಅದೇ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಅದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ಕೇಳ್ತಾರೆ, ಯಾರು ನಮ್ಮ ಧ್ರುವ ಅಂತ ಕೇಳ್ತಾರೆ ಅಂತ ಅನಿಸುತ್ತೆ ಸ್ಪಂದನಾಗೆ. ಸೊ ಚಿಕನ್ ಕಾಣಿಸ್ತಾ ಪನ್ನೀರ್ ಕಾಣಿಸ್ತಿಲ್ಲ ಅಂದರೆ ಅಂತ ಅಲ್ಲಿ ಇವ್ರು ಕೇಳ್ತಾರೆ, ಯಾರು ಸ್ಪಂದನ ಅವರು ಅಲ್ಲಿ ಧ್ರುವ ಅಂತ ಕೇಳ್ತಾರೆ. ಅಂದರೆ ಮೇ ಬಿ ಧ್ರುವ ಅಂತವ್ರು ಕೇಳಿದ್ದಾರೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಯಾರು ನಮ್ಮ ಸ್ಪಂದನವ್ರು ಹೇಳುವಂಥದ್ದು ಚಿಕನ್ ಕಾಣಿಸ್ತಾ ಪನ್ನೀರ್ ಕಾಣಿಸ್ತಿಲ್ಲ ಅಂದರೆ ಏನು ಅರ್ಥ ಧ್ರುವ ಅಂತಂದಾಗ, ಸೊ ಅಲ್ಲಿ ಯಾಕೆ ರಾಂಗ್ ಆಗಿ ಮಾತಾಡ್ತಿದ್ದೀರಾ, ಸೊ ನಾರ್ಮಲಾಗಿ ಮಾತಾಡಿ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ಧ್ರುವ ಅಂತ ಹೇಳುವಂಥದ್ದು ಸ್ಪಂದನಾಗೆ. ಸೊ ನೀವು ಹೇಗೆ ಕೇಳಿರುವಂಥದ್ದು ಅಂತ ಈ ಕಡೆ ಸ್ಪಂದನದಿಂದ ಬರುತ್ತೆ. ಧ್ರುವ ಅಂತ ಹೇಗೆ ಕೇಳಿದಾನೋ ಹೇಗೆ ಕೇಳೋ ಯಾವ ಟೋನಲ್ಲಿ ಕೇಳಿದಾನೋ ಅಲ್ಲಿ ಪ್ಲೇ ಮಾಡಿಲ್ಲ. ಓಕೆ, ಅದು ಲೈವಲ್ಲೇನೋ ಪ್ಲೇ ಆಗಿರುತ್ತೆ. ಬಟ್ ಇಲ್ಲಿ ಸ್ಪಂದನ ಹೇಳಿರೋ ರೀತಿಯಲ್ಲಿ ಅಂದರೆ ಸ್ವಲ್ಪ ಅವ್ರು ರೂಡಾಗಿ ಹೇಳಿದ್ಲು, ಚಿಕನ್ ಕಾಣಿಸ್ತಾ ಪನ್ನೀರ್ ಕಾಣಿಸ್ತಾ ಇಲ್ಲ ಅಂದರೆ ಏನು ಧ್ರುವ ಅಂತ ಅನ್ನೋ ರೀತಿಯಲ್ಲಿ.
ಅದಾದಮೇಲೆ ಧ್ರುವ ಅಂತ ಹೇಳುವಂಥದ್ದು ವೆಜ್ ನೋಡ್ಬೋದಿತ್ತಲ್ಲ ಅನ್ನೋ ರೀತಿಯಲ್ಲಿ ಧ್ರುವ ಅಂತ ಹೇಳೋದು ತಪ್ಪೇನಿರಲಿಲ್ಲ ಅಲ್ಲಿ. ಸೊ ಅಲ್ಲಿ ಕಾವ್ಯ ಹೇಳುವಂಥದ್ದು ನಾವು ತುಪ್ಪ ಕೊಡಲಾಗಿದ್ದರೆ ನಮಗೆ ವೆಜ್ ಅವ್ರಿಗೆ ಏನೂ ತಿನ್ನಲಿಕ್ಕಿಲ್ಲ, ಸೊ ನಾವು ತುಪ್ಪ ಕೊಡಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಹೇಳುವಂಥದ್ದು ಧನುಷನ್ ಹೇಳ್ತಾನೆ ಅರ್ಧ ಇಟ್ಕೊಳ್ಳಿ ಅರ್ಧ ಕೊಡಿ ಅಂತ. ಇಲ್ಲ ನಮಗೆ ಅಷ್ಟು ಬೇಕು ಅಂತಂದಾಗ ಇಲ್ಲಿ ಯಾರು ಧನುಷನ್ ಹೇಳ್ತಾನೆ ಫುಲ್ ಇಟ್ಕೊಳ್ಳಪ್ಪ ಆಯಿತು ಅಂತ ತುಪ್ಪ ಅಂತ ಧನುಷ್ ಹೇಳುವಂಥದ್ದು. ಅದು ಟೋನ್ ಕೂಡ ಸರಿ ಇರಲಿಲ್ಲ. ಆಯಿತು ಇಟ್ಕೊಳ್ಳಿ ಧನುಷ್ ನೀವೇ ಆಯಿತು ಇಟ್ಕೊಳ್ಳಿ ಯಾರು ಧ್ರುವ ಅಂತ ಹೇಳ್ಬೋದಾಗಿತ್ತು. ಆಯಿತು ಇಟ್ಕೊಳ್ಳಪ್ಪ ನೀನೇ ಅಂತಂದರೆ ಅದು ಹೆಂಗೆ ಏನದು ಅರ್ಥ, ಅದು ಒಂಥರ ನೀನೇನೋ ದಾನ ಮಾಡ್ದಂಗೆ ಅದು. ಇದು ಅಲ್ಲಿಗೆ ಮುಗ್ದೋಗುತ್ತೆ. ಅದೆಲ್ಲ ಮುಗ್ದಾದ್ಮೇಲೆ ಏನಾಗುತ್ತೆ, ಸೂರಜ್ ಬಂದು ಧನುಷ್ ಹತ್ರ ಒಂದು ಫಿಟ್ಟಿಂಗ್ ಇಡ್ತಾನೆ. ಇದು ಅವಶ್ಯಕತೆನೇ ಇರಲಿಲ್ಲ. ಓಕೆ, ಸೂರಜ್ದು ಏನು ಇಂಟೆನ್ಷನ್ ಇತ್ತು ನನಗೆ ಗೊತ್ತಿಲ್ಲ, ಬಟ್ ಇದ್ರ ಅವಶ್ಯಕತೆ ಇರಲಿಲ್ಲ. ಸೊ ಅವಾಗ ಸೂರಜ್ ಬಂದು ಧನುಷ್ ಹತ್ರ ಹೇಳ್ತಾನೆ, ಸೊ ಅವ್ನು ನಿನಗೆ ಟೀ ಗಾಂಚಲಿ ಅಂತ ಅಂದ ಅಂತ ಹೇಳ್ತಾನೆ. ಅಂದರೆ ಅದೇ ಟೀ ಗಾಂಚಲಿ ಅದು ಅಂದ ಅಂತ ಹೇಳ್ತಾನೆ. ಸೊ ಅವಾಗ ಏನಾಗುತ್ತೆ, ಧನುಷ್ ವರ್ಸಸ್ ಧ್ರುವಂತ ಕಿತ್ತಾಟ ಸೂರಜ್ ಕಳೆದು. ಅವಶ್ಯಕತೆನೇ ಇರಲಿಲ್ಲ ಸೂರಜ್ಗೆ. ಅದು ಅದು ಏನೋ ವೀಕೆಂಡಲ್ಲಿ ಬರ್ತಾ ಇತ್ತೋ ಅಥವಾ ಏನಾಗ್ತಾಯಿತ್ತೋ ಅದು ಬೇರೆ ವಿಷಯ. ಅಥವಾ ಅವ್ನು ಅಲ್ಲೇ ಕರೆದ್ಬಿಟ್ಟು ಅಟ್ಲೀಸ್ಟ್ ಸಮಾಧಾನ ಮಾಡೋ ರೀತಿಯಲ್ಲಿ ಹೇಳಬೇಕಾಗಿತ್ತು ಹೊರತು ಅದೇನಾಯಿತು ಕಿತ್ತಾಟ ಆಡಲಿಕ್ಕೆ ಅದು ಒಂದು ರೀತಿಯಲ್ಲಿ ನಾಂದಿ ಆಡ್ತು. ಅಲ್ಲಿ ಆದಮೇಲೆ ಏನೇನಾಯಿತು ಎಲ್ಲ ಗೊತ್ತಿರೋಂಥ ವಿಚಾರ ನಿಮಗೆ. ಜಗಳ ಹಚ್ಚಿರೋ ನೀವೇ, ಅದಾದಮೇಲೆ ಬಿಡ್ಸೋಕ್ಕೆ ಹೋಗುವಂಥದ್ದು ಧನುಷನೇ, ಯಾರು ಸೂರಜ್ ಬೇಕಿರಲಿಲ್ಲ ಅಲ್ಲಿ. ಅದ್ರ ಮಧ್ಯೆ ಇಲ್ಲಿ ಎಲ್ಲ ಇವ್ರು ಸ್ಪಂದನದು ಧ್ರುವಂತ ಆಲ್ರೆಡಿ ಮುಗ್ದೋಗಿತ್ತು. ಬಟ್ ಇಲ್ಲಿ ತಿರ್ಗಿ ಅಗೇನ್ ಎಲ್ಲರೂ ಸ್ಪಂದನ ಬಂದು ಸುಮ್ಮನೆ ಇಲ್ಲಿ ಧ್ರುವನ್ ಜೊತೆಗೆ ಕಿತ್ತಾಟಕ್ಕೆ ಬರ್ತಿದ್ದಾಳೆ. ಹಂಗೆ ಅಂದ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲಿ ಅಭಿ, ಧನುಷು, ಸ್ಪಂದನ ಇವ್ರು 3 ಜನ ಒಂದು ರೀತಿಯಲ್ಲಿ ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಅಟ್ಯಾಕ್ ಮಾಡ್ತೀರ ಅನ್ನೋ ರೀತಿನ ಅನಿಸುತ್ತೆ. ಇವಾಗ ಅವನೇನಂದ ಡೈರೆಕ್ಟಾಗಿ ಹೇಳ್ದ, ಹೌದು ಅಂದೆ ಏನು ಇವಾಗ ಅಂತ ಅವ್ನು ನಿಂತ್ಕೊಂಡ. ಬೇಕಿತ್ತ ಇದು? ಧ್ರುವಂತೂ ತಪ್ಪಿದೆ ಶಬ್ದ ಬಳಸಿರುವಂಥದ್ದು. ಅದೇ ರೀತಿಯಲ್ಲಿ ಯಾರು ಲಕ್ಸುರಿಯಲ್ಲಿ ತೊಗೊತಾ ಇದ್ದೀರಾ ವೆಜ್ ಅವ್ರಿಗೂ ಕೂಡ ಕನ್ಸಿಡರ್ ಮಾಡಬೇಕು ನೀವು. ಯಾವನು ಮಾತಾಡೋಲ್ಲ ಅಲ್ಲಿ ಅಲ್ವಾ? ಓಕೆ, ಸೊ ಇದಾದಮೇಲೆ ಅಲ್ಲಿ ಇನ್ನೊಂದು ಘಟನೆ ನಡೀತೆ. ಅದೇನು ಅಂತಂದರೆ ಇದು ನನಗೆ ಸಿಕ್ಕಾಪಟ್ಟೆ ಕೋಪ ತರಿಸಿರುವಂಥದ್ದು. ರಾತ್ರಿನಲ್ಲಿ ಈ ಒಂದು ಘಟನೆ ನನಗೆ ಆ ವಿಡಿಯೋ ಮಾಡಿ ಅಷ್ಟೊಂದು ಕೋಪ ಮಾಡ್ಕೊಳ್ಳಿಕ್ಕೆ ಕಾರಣ ಆಗಿರುವಂಥದ್ದು. ಅಲ್ಲಿ ಊಟ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಬಟ್ ಇನ್ನೂ ಒಂದು ಈ ಏನು ಪ್ಲೇ ಮಾಡಿದ್ದಾರೆ ಅಲ್ಲಿ ಗಿಲ್ಲಿ ವರ್ಸಸ್ ಏನು ಮಂಜಣ್ಣ ಕಿತ್ತಾಟ ಆಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಘಟನೆ ನಡೆದಿದೆ ಲೈವಲ್ಲಿ ಆಗಿರುವಂಥದ್ದು, ಒಂದು ಮೊಟ್ಟೆಗೋಸ್ಕರ. ಸೊ ಅಲ್ಲಿ ಕಾವ್ಯ ಅವರು ಅಂತ ಬಂದಾಗ ಒಂದು ಘಟನೆ ನಡೆದಿದೆ, ಅದು ಈ ಎಪಿಸೋಡಲ್ಲಿ ತೋರಿಸಿಲ್ಲ ಅಲ್ಲಿ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ, ಸೊ ಅಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಿರ್ತಾರೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ಮೊಟ್ಟೆ ಇದೆ ಅವಾಗಲೇ ಹೇಳಿದ್ನಲ್ಲ, ಸೊ ಆ ಒಂದು ಇದು ಸೀನ್ ಆಗಿರುತ್ತೆ ಅಲ್ಲಿ. ಅದಾದಮೇಲೆ ಇಲ್ಲಿ ಗಿಲ್ಲಿ ಹೇಳುವಂಥದ್ದು ಏನು ಅಂತಂದರೆ, ನಾವು ನೆಕ್ಸ್ಟ್ ಸೀಸನ್ಗೆ ಕರೆದ್ರೂ ಹೋಗಲ್ಲ, ಅದು ಬೇರೆಯವರ ಸೀಸನ್ ಅಂತ ಹೇಳ್ತಾನೆ. ಇದರಲ್ಲಿ ಏನೂ ಕೂಡ ತಪ್ಪಿರಲಿಲ್ಲ. ಅದಾದಮೇಲೆ ಅಲ್ಲಿ ಇವ್ರ ಗೆಸ್ಟ್ಗಳು, ಅದರಲ್ಲೂ ಮುಖ್ಯವಾಗಿ ತ್ರಿವಿಕ್ರಮು, ಈ ನಮ್ಮ ಮಂಜಣ್ಣ ಏನು ಮಾಡ್ತಾರೆ ಅಂತಂದರೆ, ಸೊ ಈ ಥರ ಹೇಳಿದ್ನಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ನೀನು ಬಿಗ್ ಬಾಸ್ಗೆ ಮರ್ಯಾದೆ ಕೊಡಲ್ವಾ ಹಾಗೆ ಹೀಗೆ ಅಂತ ಒಂದು ಸ್ಟೇಟ್ಮೆಂಟ್ನ ತಿರ್ಸುವಂಥ ಪ್ರಯತ್ನ ಮಾಡಿದ್ರು. ಓಕೆ, ಇದಾಯ್ತಾ. ಅದಾದಮೇಲೆ ತ್ರಿವಿಕ್ರಮ್ ಹೇಳ್ತಾನೆ, ಈ ಸೀಸನ್ಗೆ ಹೋಗ್ಬಿಡು, ತುಂಬ ಜನ ಕಾಯ್ತಿದ್ದಾರೆ ಅಂತಂದರೆ ಈ ಸೀಸನ್ಗೆ ಬಿಟ್ಕೊಡು, ತುಂಬ ಜನ ಕಾಯ್ತಿದ್ದಾರೆ ಅಂತ ಅವ್ನು ಹೇಳ್ತಾನೆ. ಅವಾಗ ಗಿಲ್ಲಿ ಹೇಳುವಂಥದ್ದು, ಇದು ನನ್ನ ಸೀಸನು ಅಂತ ಗಿಲ್ಲಿ ಹೇಳ್ತಾನೆ. ಲೇ ನಿನ್ನ ಸೀಸನ್ ಅಲ್ಲ ಕಣೋ ಇದು ಅಂತ ತ್ರಿವಿಕ್ರಮ್ ಅಂತಂದರೆ ಲೇ ಅನ್ನೋ ಪದನ ಅಲ್ಲಿ ಬಳಸಿದ್ದಾನೆ ಅವನು. ಓಕೆ, ಇದಾದಮೇಲೆ ಅಲ್ಲಿ ಗಿಲ್ಲಿ ಹೇಳ್ತಾನೆ, ನಾನು ಬೇರೆಯವ್ರ ತಟ್ಟೆಗೆ ಕೈ ಹಾಕಲ್ಲ ಅಂತ ಹೇಳ್ತಾನೆ. ಗಿಲ್ಲಿ ಹೇಳಿರುವಂಥದ್ದು ಇದು ಅವನು ಯಾವ ಅರ್ಥದಲ್ಲಿ ಹೇಳಿದಾನೆ ಅನ್ನೋದು ಅವನಿಗೆ ಗೊತ್ತಿದೆ. ಓಕೆ, ಬಟ್ ಇಲ್ಲೇನಂತಂದರೆ ತ್ರಿವಿಕ್ರಮ್ ಹೇಳುವಂಥದ್ದು, ಸೊ ನೀನು ಆಲ್ರೆಡಿ ಕೈ ಹಾಕಿದೆಯಲ್ಲ ಅದನ್ನು ನಾವು ವಾಪಸ್ ಇಡ್ತಾ ಇದ್ದೀವಿ ಅಷ್ಟೇ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು. ಅವಾಗ ಮಂಜಣ್ಣ ಹೇಳ್ತಾನೆ, ಬೇರೆಯವ್ರ ತಟ್ಟೆಗೆ ಕೈ ಹಾಕಿದ್ದೀವಿ ಅಂತನಾ, ಬಿಗ್ ಬಾಸ್ ಕರೆದ್ರೂ ನಾವು ಬರಬಾರ್ದಿತ್ತ ಹಾಗಿದ್ರೆ ಅನ್ನೋ ರೀತಿಯಲ್ಲಿ ಮಂಜಣ್ಣ ಅಲ್ಲಿ ತ್ರಿವಿಕ್ರಮ್ ಹೇಳುವಂಥದ್ದು. ಸೊ ಅವಾಗ ಗಿಲ್ಲಿ ಹೇಳ್ತಾನೆ, ಇದು 3 ದಿನದಿಂದ ನನ್ನ ತಟ್ಟೆ ಆಗಿತ್ತು, ಸೊ ಅದಕ್ಕೋಸ್ಕರ ಹೇಳಿದೆ ಹೊರತು ಬೇರೆ ಏನೋ ಅರ್ಥ ತಿಳ್ಕೊಬೇಡಿ ಅನ್ನೋ ರೀತಿಯಲ್ಲಿ ಅವಾಗ ಗಿಲ್ಲಿ ಹೇಳುವಂಥದ್ದು. ಸೊ ಇದಾದಮೇಲೆ ರಜಾತ್ ಹೇಳ್ತಾನೆ, ಸ್ವಲ್ಪ ಬಿಸಿ ಅನ್ನ ದಾಲು ಬಿದ್ದ ಮೇಲೆ ಹೆಂಗೆ ಮಾತಾಡ್ತಾವೆ ನೋಡು ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಅಂದರೆ ಇದರ ಅರ್ಥ ಏನು? ಅಲ್ಲಿವರೆಗೂ ಕೂಡ ಮಂಜಣ್ಣಗೆ ಮತ್ತು ಗಿಲ್ಲಿಗೆ ಇನ್ನೂ ಕಿತ್ತಾಟ ಶುರುವಾಗಿರಲಿಲ್ಲ. ಸೊ ರಜತ್ ಏನು ಹೇಳ್ತಾನೆ ಅಂದರೆ, ಸ್ವಲ್ಪ ಬಿಸಿ ಅನ್ನ ದಾಲು ಬಿದ್ದ ಮೇಲೆ ಹೆಂಗೆ ಆಡ್ತಾವೆ ನೋಡು ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಅಂದರೆ ಬಿಸಿ ಅನ್ನ ಏನಾದರೂ ತಂದೆಯಿಂದ ತಂದಾಕಿದ್ನ ಅಥವಾ ಮನೆಯಿಂದ ತಂದಾಕಿದ್ನ. ಆ್ಯಂಡ್ ಅದ್ರ ಮಧ್ಯೆ ಕಾವ್ಯ ಮಾತಾಡ್ತಾರೆ, ಏನೋ ಒಂದು ಮಾತಾಡ್ತಾರೆ. ಅವಾಗ ತ್ರಿವಿಕ್ರಮ್ ಹೇಳುವಂಥದ್ದು, ಆ ಗಳ ಕೊಟ್ಟಿದ್ದೆಲ್ಲಿಗೋ ಹೊಡೆದಿದ್ದೆಲ್ಲಿಗೋ ಅಂತ ಹೇಳ್ತಾನೆ. ಅಂದರೆ ಇದರ ಅರ್ಥ ಏನಾಗಿದ್ರೆ, ಕೊಟ್ಟಿದ್ದೆಲ್ಲಿಗೋ ಹೊಡೆದಿದ್ದೆಲ್ಲಿಗೋ ಇದನ್ನು ಯಾವ ರೀತಿಯಲ್ಲಿ ಬೇಕಾದರೂ ಕನ್ವರ್ಟ್ ಮಾಡ್ಬೋದು. ಒಂದು ಹುಡುಗಿಗೆ ಈ ಥರ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾನೆ ಅಂತಂದರೆ ಇದನ್ನು ಯಾವ ರೇಂಜಿಗೆ ಬೇಕಾದರೂ ಕನ್ವರ್ಟ್ ಮಾಡ್ಬೋದು. ಕನ್ವರ್ಟ್ ಯಾರೂ ಮಾಡಿಲ್ಲ ಅಲ್ಲಿ, ಯಾಕಂದರೆ ಇವ್ರ ಥರ ಕಿತ್ತೋಗಿರೋರು ಯಾರೂ ಇಲ್ಲ ಮೈಂಡ್ ಸೆಟ್ಟರಲ್ಲಿ. ಆ್ಯಂಡ್ ಇದ್ರ ಮಧ್ಯೆ ತ್ರಿವಿಕ್ರಮ್ ಹೇಳ್ತಾನೆ, ತಟ್ಟೆ ಕಿತ್ಕೊಳ್ಳೋಕೆ ಬಂದಿದೆಯಾ ಅಂದ್ಬಿಟ್ಟಲ್ಲೋ ಬೇಕೂಪ ಅಂತಾನೆ. ಬೇಕೂಪ ಅನ್ನೋಂಥದ್ದು ಕೂಡ ಒಳ್ಳೆ ಪದ ಅಲ್ವಾ, ಗಿಲ್ಲಿಗೆ ಇರುವಂಥದ್ದು ಇದು. ತಟ್ಟೆ ಕಿತ್ಕೊಳ್ಳೋಕೆ ಬಂದಿದೆಯಾ ಅಂದ್ಬಿಟ್ಟಲ್ಲೋ ಬೇಕೂಪ ಅಂತೆ. ಅವಾಗ ಮಂಜಣ್ಣ ಹೇಳ್ತಾನೆ, ಇವಾಗ ಊಟ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸುಮ್ಮನಿದ್ದೀನಿ, ನಾಳೆಯಿಂದ ಬಿಗ್ ಬಾಸ್ ಕಳಿಸಿದ್ರೆ ತಿಂತೀನಿ, ಇಲ್ಲ ಅಂತಂದರೆ ತಿನ್ನಲ್ಲ ಅಂತ ಹೇಳ್ತಾನೆ. ಅಲ್ಲಿ ಗಿಲ್ಲಿ ಹೇಳುವಂಥದ್ದು, ಅಣ್ಣ ತಪ್ಪಾಯಿತು ಬೇಡಣ, ಏನೋ ತಮಾಷೆಗಳಿದ್ದು ಅಂತ ಅಂದಿದ ತಕ್ಷಣವೇ ಮಂಜ ಯಾವ ರೇಂಜಿಗೆ ಎತ್ಕೊತಾನೆ ಅಂತಂದರೆ, ಲೇ ಯಾವನೋ ನೀನು, ಲೇ ಏನೋ ಮಾತಾಡ್ತಾನೆ, ಮುಚ್ಕೊಂಡು ಕೂತ್ಕೊಳ್ಳಲೇ, ಊಟದ ಬಗ್ಗೆ ಎಲ್ಲ ಮಾತಾಡ್ಬೇಡ ನೀನು, ಹಾಗೆ ಹೀಗೆ ಫುಲ್ ರೈಸ್ ಆಗಿಬಿಡ್ತಾನೆ. ಅನವಶ್ಯಕವಾಗಿರುವಂಥ ಒಂದು ರೈಸ್ ಅದು. ಒಂದೇ ಒಂದು ಅಂದಿದ್ದಕ್ಕೆ
ತಟ್ಟೆ ಅನ್ನ ತಿನ್ನಲ್ಲ ಅಂತಂದಿದ್ದು ಒಂದೇ ಒಂದು ಸ್ಟೇಟ್ಮೆಂಟ್ಗೆ ಯಾವ ರೇಂಜಿಗೆ ಉರ್ಕೊಂಡ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನನಗೆ ಅಲ್ಲೇ ಪಿತ್ತ ನೆತ್ತಿಗಿರುತ್ತೆ ನನಗೆ. ಇವ್ರು ಇಲ್ಲದೇ ಇರೋವಂಥ ಅವನಿಗೆ ಕಾಮಿಡಿ ಎಲ್ಲ ಮಾಡ್ತಾರೆ, ಶೇವ್ ಮಾಡ್ತಾರೆ, ಕೈಕಾಲು ಎತ್ತಿಡಿತಾರೆ, ಲೇಡಿ ಗೆಟಪ್ ಎಲ್ಲ ಹಾಕ್ಸ್ತಾರೆ, ಇಲ್ಲದೇ ಇರೋವಂಥದ್ದೆಲ್ಲ ಮಾತಾಡ್ತಾರೆ. ಅವನ್ನೆಲ್ಲನೂ ಕೂಡ ಸಹಿಸ್ಕೊಂಡಿದ್ದ. ಆದರೆ ಒಂದೇ ಒಂದು ಮಾತಿಗೆ ಅದನ್ನು ಏನೋ ಒಂದು ಹೇಳಿದ್ದಕ್ಕೆ ಅದನ್ನು ಇನ್ನೊಂದು ಊಟಕ್ಕೆಲ್ಲ ಕನೆಕ್ಟ್ ಮಾಡಿ ಅವನಿಗೆ ಒಂದು ರೀತಿಯಲ್ಲಿ ಕೆಟ್ಟದಾಗಿ ತೋರಿಸೋವಂಥ ಪ್ರಯತ್ನ ಮಾಡಿದ್ರು. ಆ್ಯಂಡ್ ಅವನು ಅಲ್ಲಿಂದ ಬೇಜಾರು ಮಾಡ್ಕೊಂಡು ಅಗೇನ್ ಹೊರಟೋಗ್ತಾನೆ. ಹೊರಗಡೆ ಹೋದ್ಮೇಲೂ ಕೂಡ ಅಷ್ಟೇ ಏನೇನು ಮಾತಾಡ್ತಾರೆ ಗೊತ್ತಾ, ಅಲ್ಲಿ ಯಾವನೂ ಬರಲಿಲ್ಲ. ಧನುಷ್ ಕೇಳ್ತಾನೆ, ಅವ್ನು ಮಾತಾಡಿದ್ದು ಕರೆಕ್ಟ್ ಅನ್ನೋ ಮಗ ಹಾಗೆ ಅಂತ. ಇಲ್ಲ ಕರೆಕ್ಟ್ ಇಲ್ಲ ಅಂತ ಯಾವನು ನಿಂತ್ಕೊಳ್ಳಲ್ಲ ಅಲ್ಲಿ ಕಂಟೆಸ್ಟೆಂಟ್ ಪರವಾಗಿ. ಏನು ಗೆಸ್ಟ್ ನನ್ನ ಮಕ್ಕಳವರು, ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ. ಆಮೇಲೆ ಅವ್ರೇನು ಸಾಚಾಗಳಿದ್ದಾರೆ, ಅವರು ಬಂದಾಗಿಂದ ಅವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ? ಬೇರೆ ಮನೆ ಒಳಗೆ ಯಾರೂ ಇಲ್ವಾ? ಬಂದಾಗಿಂದ ಟಾರ್ಗೆಟ್ ಮಾಡ್ತಿದ್ದಾರೆ. ಆಮೇಲೆ ಬಿಗ್ ಬಾಸು ಅಷ್ಟೇ, ಅವನಿಗೆ ಬಾಯಿ ಮುಚ್ಚಿದ್ದಾರೆ. ಅವನಿಗೆ ಪ್ರತಿ ಟೈಮಲ್ಲೂ ಕೂಡ ಬಾಯಿ ಮುಚ್ಚಿದ್ದಾರೆ. ಅವನಿಗೆ ಕಂಟೆಸ್ಟೆಂಟು ತಾನೇ, ಟಾಸ್ಕು ತಾನೇ, ಅವ್ನ ಬಾಯಿಗೂ ಕೂಡ ಫ್ರೀ ಬಿಡಿ. ಜನಗಳು ಅವನಿಗೆ ಗೆಲ್ಲಿಸ್ತಾರೋ ಬಿಡ್ತಾರೋ, ಅವ್ನು ಕೆಟ್ಟದಾಗ ಮಾತಾಡಿದ್ರೆ ಸೋಲಿಸ್ತಾರೆ. ನೀವು ಯಾರು ಅವ್ನ ಬಾಯಿಗೆ ಬೀಗ ಹಾಕ್ಲಿಕ್ಕೆ? ವೈ ಆರ್ ಯು ಟಾರ್ಗೆಟಿಂಗ್ ಹಿಮ್? ಅವನಿಗೆ ಟಾರ್ಗೆಟ್ ಏನಕ್ಕೆ ಮಾಡ್ತಿದ್ದೀರಾ ಫಸ್ಟ್ ಆಫ್ ಆಲ್ ಹೇಳಿ ನೀವು ಬಿಗ್ ಬಾಸ್ ಅವರು? ನಿಜವಾಗ್ಲೂ ಅಸಹ್ಯ ಅನಿಸ್ತು ನನಗೆ. ಆ್ಯಂಡ್ ಧನುಷ್ ಹೇಳ್ತಾನೆ ಸಾರಿ ಕೇಳಿಸ್ತಾನೆ ಅಂತ ಅವ್ನ ಕಡೆಯಿಂದ. ಸಾರಿ ಆಯಿತು ಒಪ್ಕೊಂಡು, ಅದಕ್ಕೂ ಒಪ್ಕೊಂಡ ಅವನು. ಸಾರಿನೂ ಕೂಡ ಕೇಳೋಣ ಅಂತ ಒಪ್ಕೊಂಡ. ಅಲ್ಲಿ ಯಾರು ಮಂಜ ಹೇಳ್ತಾನೆ, ಬೇಡ ಅವನ ಜೊತೆ ಮಾತಾಡೋದೇ ಬೇಡ ಅಂತಾನೆ. ಫಸ್ಟ್ ಆಫ್ ಆಲ್ ನೀನು ಏನಕ್ಕಪ್ಪ ಬಂದಿದ್ಯಾ? ಫಸ್ಟ್ ಆಫ್ ಆಲ್ ನೀನು ಬಿಗ್ ಬಾಸ್ ಮನೆಗೆ ಬ್ಯಾಚುಲರ್ ಪಾರ್ಟಿ ಅಂತ ಒಂದು ತಿಂಗಳು ಮದುವೆ ಇಟ್ಕೊಂಡಿದ್ಯಾ, ಬ್ಯಾಚುಲರ್ ಪಾರ್ಟಿ ಅಂತ ಹೇಳಿದ ತಕ್ಷಣ ಬಂದವ್ ನಿನಗೆ ಓಡ್ಕೊಂಡು. ಏನು ರೀ ನಗು ಬರುತ್ತೆ, ಕೋಪ ಬರುತ್ತೆ, ಎಲ್ಲ ಬರುತ್ತೆ. ಒಂದು ಚಿಕ್ಕ ಸ್ಟೇಟ್ಮೆಂಟ್ನ ಯಾವ ರೇಂಜಿಗೆ ತಿರ್ಸ್ಕೊಂಡ್ಬಿಟ್ಟು ಏನು ಮಾಡಬೇಕಾಗಿತ್ತು, ಏನು ಮಾಡಬಾರ್ದಾಗಿತ್ತು ಎಲ್ಲನೂ ಮಾಡಿಬಿಟ್ರು. ಅವನಿಗೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಕುಗ್ಸೋವಂಥ ಪ್ರಯತ್ನ ಮಾಡ್ತಿದ್ದಾರೆ. ಬಿಗ್ ಬಾಸ್ ಆದರೂ ಆಗಿರ್ಬೋದು, ಗೆಸ್ಟ್ ಆದರೂ ಆಗಿರ್ಬೋದು. ವೈರು ಟಾರ್ಗೆಟಿಂಗ್ ಅಗೇನ್ ತಿರುಗಿ ಅದೇ ಬರುತ್ತೆ ನನ್ನ ಬಾಯಿಗೆ. ನಿಜವಾಗ್ಲೂ ವರ್ಸ್ಟ್ ಅಂತ ಅನಿಸ್ತು ನನಗೆ. ನಿಮಗೇನು ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓ ಮೈ ಗಾಡ್, ನಿಜ ಬೇಜಾರಾಗ್ತಿದೆ ಗುರು ನನಗೆ. ನಿಮಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್ ಬಾಯ್.